ಬಿಗ್ ಬಾಸ್ ಯಾರು ಕಂಡ್ರೆ ಇಷ್ಟ, ಯಾರು ಕಂಡ್ರೆ ಕಷ್ಟ? ವಿನಯ್ ಕಂಡ್ರೆ ಇಷ್ಟ ಇಲ್ಲ. ನಾನೇ ಅನ್ಕೊಂಡು ಎಲ್ಲಾರು ಹೋಯ್ತಾ ಇರ್ತಾರೆ. ನಾನೇ ಏನಕ್ಕೆ ಏನು ದೊಡ್ಡ ರೌಡಿನ? ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ಯಾವಾಗ್ಲೂ ಎಗರಾಡೋದು, ಸುಮ್ನೆ ಯಾವ್ದಾವ್ದು ಜಗಳಕ್ಕೆ ಏನೇನೋ ಆಗ್ಬಿಡೋದು, ಚಿಕ್ಕದಾಗಿದ್ರೆ ಜಗಳ ದೊಡ್ಡದಾಗಿ ಮಾಡೋದು, ಏನಕ್ಕೆ ಮಾಡ್ಬೇಕು ಅವೆಲ್ಲ? ಆಟ ತರ ಬಿಡಬೇಕಲ್ವಾ? ಪಾಪ ಟ್ರೋನ್ ಪ್ರತಾಪ್ಗೆ ಅಷ್ಟು ಹಾಕಿ ರುಬ್ಬಿಸ್ತಾ ಇರ್ತಾರೆ. ಏನಕ್ಕೆ ಆ ತರ ಎಲ್ಲ ಮಾಡೋದು? ಟ್ರೋನ್ ಪ್ರತಾಪ್ ಅವ್ನು ಮಾತಾಡಕ್ ಬರಲ್ಲ ಅನ್ಬಿಟ್ಟು ಆ ತರ ಎಲ್ಲ ಮಾತಾಡೋದು. ಟ್ರೋನ್ ಪ್ರತಾಪ್ಗೆ ಅಂತಲ್ಲ, ಇಡೀ ಅಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ ಅವರು ಅವ್ರಿಗೆಲ್ಲ ಒಂಥರ ರ್ಯಾಶ್ ಆಗಿ ಮಾತಾಡೋದು ವಿನಯ್ ಅವರು. ಡ್ರೋನ್ ಪ್ರತಾಪ್ ಇಷ್ಟ. ಆಮೇಲೆ ನಮ್ಮ ವರ್ತೂರ್ ಅವ್ರು ಇಷ್ಟ. ಯಾಕಂದ್ರೆ ಈ ಡ್ರೋನ್ ಪ್ರತಾಪ್ ಒಂದು ತಾಳ್ಮೆ. ಯಾವತ್ತೇ ಆಗ್ಲಿ ಅವ್ರದೇ ತಪ್ಪಿದ್ರು ಕೂಡ ಎಷ್ಟು ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕಂತ ಗೊತ್ತಿದೆ ಆತರ. ಆಮೇಲೆ ವರ್ತೂರ್ ಅವರು ಇಷ್ಟ ನನಗೆ. ವರ್ತೂರ್ ಅವ್ರು ಏನಕ್ಕೆ ಇಷ್ಟ ಅಂದ್ರೆ ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಗೇಮ್ ಆಡ್ತಾರೆ. ಎಲ್ಲರೂ ಆಡ್ತಾರೆ ಗೇಮು. ಅವ್ರಿಗೆ ಏನಂದ್ರೆ ಒಂದ್ ತಾಳ್ಮೆಯಿಂದ ಕರೆಕ್ಟಾಗಿ ಮಾತು ಕರೆಕ್ಟ್ ಆಗಿರ್ಬೇಕು ಮನುಷ್ಯನ್. ಇಶಾನಿ ಅವರು ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಕಕ್ಕ ಅಂತ ಕೂಡ ಹೇಳಿದ್ದಾರೆ. ಇಶಾನಿ ಅವರು ವಿನಯ್ ಅವ್ರ ಗುಂಪಲ್ಲಿ ಸೇರ್ಕೊಂಡಿರ್ತಕ್ಕಂಥ ಒಬ್ಳು ವ್ಯಕ್ತಿ. ಈಗ ನೋಡಿ, ಕಾಗೆ ಕಕ್ಕ ಮಾಡೋದನ್ನ ನೋಡಿದಾಳೆ, ಓಕೆನಾ? ಯಾಕೆ ಆನೆ ಕಕ್ಕ ಮಾಡಿದವಳಿಗೆ ಕಾಣಲ್ವಾ? ಅದನ್ನ ಯಾಕೆ ಕೇಳಿಲ್ಲ ಅವಳು? ಬರೀ ಕಾಗೆ ಕಕ್ಕ ಮಾಡಿದೆ ಅವಳಿಗೆ ಬೇಕಾ? ಆನೆ ಕಕ್ಕ ಮಾಡಿದೆ ಯಾಕೆ ಅವಳು ಕೇಳಿಲ್ಲ? ಯಾಕಂದ್ರೆ ಆನೆ ಕಡೆಯಿಂದಾನೆ ಅವಳು. ಕಾಗೆ ಮೇಲಿರುತ್ತೆ, ಆನೆ ಯಾವತ್ತಿದ್ರು ಕೆಳಗಿರುತ್ತೆ. ಅದನ್ನ ಲೆಕ್ಕ ಹಾಕೊಳ್ಳಿ. ಕಾಗೆನ ತಲೆ ಎತ್ಬಿಟ್ಟೆ ನೋಡ್ಬೇಕು. ಅದು ನಮ್ ಡ್ರೋನ್ ಪ್ರತಾಪ್, ನಮ್ ಸುದೀಪ್ ಅಣ್ಣ ಒಂದೇ ಒಂದು ಟಾಂಗ್ ಕೊಟ್ರು ಗುರು, ಜೈ ಕಕ್ಕ ಅಂತ ಅನ್ಬಿಟ್ರು. ಒಂದೇ ಮಾತು. ಇಶಾನಿಗಾಗಿರ್ಲಿ ಮಕ್ಕು ಹೊಡೆದಂಗಿತ್ತು. ಅವ್ರು ನಿಜವಾಗ್ಲು ಟಿವಿ ನೋಡ್ದಾಗಿದ್ರೆ ಟಿವಿನೇ ಹೊಡೆದ್ ಆಫ್ ಮಾಡ್ಕೊಂಡ್ ಮನೆ ಮಲ್ಗತ್ತಾರ. ಆ ತರ ಒಂದು ಟಾಂಗ್ ಕೊಟ್ಟವ್ರೆ. ಹಂಗೆ ಅನ್ಸಿದೆ ಎಲ್ಲಾ ಕಂಟೆಸ್ಟೆಂಟ್ ಎಲ್ಲಾರ್ಗು ಬಂದು ಕೌಂಟರ್ ಕೊಟ್ರಲ್ಲ, ಎಲ್ಲಾ ಬ್ಲಾಸ್ಟ್ ಆಗೋಗಿದಾರೆ ಬ್ರೋ. ಹಿಂಗೆ ಕೌಂಟರ್ ಕೊಟ್ಟಿದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಕೊಟ್ಟಿದ್ದಾರೆ ಬ್ರದರ್. ಏನ್ ಗೊತ್ತಾ, ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಿಯತ್ತಾಗಿ ಮನೆ ಒಳಗೆ ಆಡಿ ಮತ್ತೆ ನಿಯತ್ತಾಗಿ ಈಚೆ ಬಂದು ಈಚೆ ವಿಷಯನ ಹೇಳಿಲ್ಲ ಅಂದ್ರೆ ಮೂರು ವ್ಯಕ್ತಿ. ಒಂದು ಸಿರಿ ಮೇಡಮ್ ಅವರು, ಇನ್ನೊಬ್ರು ಭಾಗ್ಯಶ್ರೀ ಮೇಡಮ್ ಅವರು, ಇನ್ನೊಬ್ರು ಇವರೇ ಮೇನ್ ನಿಯತ್ತಿನ ವ್ಯಕ್ತಿ ಅಂತಂದ್ರೆ ನಮ್ಮ ಮೈಕಲ್ ಅವರು. ಎಲ್ಲೂ ಬಿಟ್ಕೊಂಡ್ ಕೊಟ್ಟಿಲ್ಲ. ಅವ್ರು ನಮ್ಮ ಮಣ್ಣಿನ ಮಗ. ಅವ್ರು ಏನೇನ್ ಹೇಳ್ಬೇಕು ಹೇಳಿದ್ರು, ಏನೇನ್ ಮಾತಾಡ್ಬೇಕು ಮಾತಾಡಿದ್ರು. ಅವ್ರ ಕಕ್ಕ ಇವ್ರ ಕಕ್ಕ ಅಂತ ವಿಷಯ ಕೊಟ್ಟಿಲ್ಲ. ಅವರು ಬಿಗ್ ಬಾಸ್ ಮನೆಗೆ ಹೋದ್ರು, ಕಕ್ಕ ಮಾಡಿ ಮನೆಗೆ ಹೋದ್ರು ಅಷ್ಟೇ. ಅವ್ರ ಕಕ್ಕ ಅವ್ರು ನೋಡ್ಕೊಂಡು ಮನೆಗೆ ಹೋದ್ರು. ಆ ತರ ಇದ್ದಿದ್ರೆ ಉತ್ತಮ ಆಗ್ಬಿಡ್ತಿತ್ತು. ಅದಕ್ಕೆ ಟ್ರೆಂಡಿಂಗ್ ಅಲ್ಲಿ ಯಾರ್ಯಾರ ವ್ಯಾಲ್ಯೂ ಎಲ್ಲೆಲ್ಲ ಐತೆ, ಮೈಕಲ್ ವ್ಯಾಲ್ಯೂ ಎಲ್ಲ ಐತೆ, ಇಶಾನಿ ವ್ಯಾಲ್ಯೂ ಎಲ್ಲ ಐತೆ ಅಂತ ಕಮೆಂಟ್ ಅಲ್ಲಿ ಡ್ರೋನ್ ಪ್ರತಾಪ್ಗೆ ಇಶಾನಿ ಹೇಳ್ದಾಗ್ಲೇ ತಿಳಿಸವ್ರೆ. ಎಲ್ಲ ಹೋಗಿ ಚೆಕ್ ಮಾಡಿ. ಗುರು, ಇನ್ನೊಂದ್ ಏನಾಯ್ತು ಗೊತ್ತಾ? ಅವಳದು ಒಂದೇ ಒಂದು ಸ್ಟೇಟ್ಮೆಂಟ್ ಈಗ ಎಪಿಸೋಡ್ ಪೋಸ್ಟ್ ಆಗಿ ಇನ್ನೇನು 2 hours ಅವಳು ಇಶಾನಿ ಪೇಜ್ ಓಪನ್ ಮಾಡಿ ನೋಡ್ರಿ ಬೇಕಾದ್ರೆ ಲೈಕೆ ಇನ್ನೂ 1,000 ಬಂದೈತೆ. ಕಮೆಂಟ್ ಆಲ್ರೆಡಿ 50,000 ಕಮೆಂಟ್ ಹಾಕೋರು ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಅವರು. ಇವಾಗ ತೆಗೆದು ನೋಡ್ರೆ ಮೋಸ್ಟ್ಲಿ ಒಂದು 4,000 ಲೈಕ್ ಬಂದಿರ್ಬೋದು. ಲಕ್ಷಗಳೇ ದಾಖಲೆ ಮುರಿದ್ಬಿಟ್ಟವಳು ಇಶಾನಿ. ಆ ಥರ ರುಪ್ತವ್ರು ಅಂದ್ರೆ ಫ್ಯಾನ್ ಪೇಜ್ ಅವರು. ಲೆಕ್ಕ ಹಾಕೊಳ್ಳಿ. ನಮ್ಮ ಸುದೀಪ್ ಅಣ್ಣ ಸಪೋರ್ಟು ಪ್ರತಾಪ್ ಅವ್ರು ಕೊಟ್ಟಿದ್ಗೆ ಸುದೀಪ್ ಅಣ್ಣಂಗೆ ನೆಕ್ಸ್ಟ್ ಲೆವೆಲ್. ಅವ್ರಿಗೆ ಎಲ್ಲ ಕಡೆ ಅವ್ರಿಗೇನು ಗೊತ್ತಾ, ನಾವು ಒಂದು ಟಿವಿ ನೋಡ್ತಾ ಇದ್ರೆ ಒಂದು ಸಿಂಹ ನಡ್ಕೊಂಡ್ ಬಂದಂಗೆ ನಮಗೆ ಒಂಥರ ಭಯ ಆಗೋಯ್ತು. ಹೆಂಗ್ ನಡ್ಕೊ ಬರ್ತಾರಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕನ್ನಡ ಸೀಸನ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋದ್ ಬಿಟ್ಟು ಹೀರೋ ಬಂದ್ರು ಬಿಗ್ ಬಾಸ್ ಹೋಸ್ಟ್ ಕಲೆ ತುಂಬಕ್ಕಾಗಲ್ಲ. ಅದು ನಮ್ ಕಿಚ್ಚ ಸುದೀಪ್ ಅಣ್ಣ ಅಂದ್ರೆ ಹೇಳಂಗೆ ಇಲ್ಲ ಬ್ರೋ. ಅವ್ರ ಬಗ್ಗೆ ಅಂತೂ ಅವ್ರ ಬಗ್ಗೆ ಅವರು ಒಂದೊಂದು ಟಾಂಕ್ ಏನೇನ್ ಹೇಳ್ತಾರೆ, ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಮೈಂಡ್ ಹೆಂಗ್ ಬರುತ್ತೆ ಅಂತ ಹೇಳಂಗೆ ಇಲ್ಲ. ಅದು ಬಿಗ್ ಬಾಸ್ ಬಗ್ಗೆನೇ ಅಷ್ಟೊಂದು ಇದ್ ಮಾಡ್ತಾರೆ. ಇನ್ ಬೇರೆ ಇದ್ರಲ್ಲಿ ಬಿಡ್ತಾರ? ನಮ್ರತ ಅವ್ರು ಹೇಳ್ಬೇಕಂತಂದ್ರೆ ಟಾಪ್ 50 ಡೇಸ್ ಆದ್ಮೇಲೆ ಬಂದ್ರಲ್ಲ, 2-3 ವಾರ ಆಗ್ಲೇ ಹೋಗ್ಬೇಕಾಗಿತ್ತಂತ ಎಲ್ಲಾ ಫ್ಯಾನ್ಸ್ಗಳು ಮಾಡ್ತಾ ಇದ್ರು. ಬಟ್ ಏನ್ ಮಾಡೋಣ, ಫೈನಲ್ ಸೆಲೆಕ್ಟ್ ಆಗೋಣ ಅಂತ ನೋಡಿದ್ರು, ಸೆಲೆಕ್ಟ್ ಆಗಿಲ್ಲ. ತನಿಷ್ ಅವ್ರು ಹೋಗಿರೋದು ಬೇಜಾರು ಎಲ್ರಿಗೂ ಇದೆ. ಇವಳು ನಮ್ರತ ಹೋಗಿರೋ ಬೇಜಾರು ಇಲ್ಲ, ಯಾರಿಗೂ ಇಲ್ಲ. ಯಾಕಂತಂದ್ರೆ ಚಮಚೆ ಇರಿ. ಒಬ್ರನ್ನ ಎಳ್ಳಿಂದ ನಿಂತ್ಕೊಂಡು ನೋಡಿ ಗುರು. ಈಗ ನಾನು ಇವ್ನು ದೊಡ್ಡ ವ್ಯಕ್ತಿ ಅಂತಂದ್ರೆ ನಾನು ಇವ್ನ ಹಿಂದೆ ನಿಂತ್ಕೊಂಡು ನಾನು ದೊಡ್ಡ ವ್ಯಕ್ತಿ ಆಗ್ಬೋದು. ಯಾಕಂದ್ರೆ ನಾನು ಓನಾಗೆ ಬರ್ಬೇಕಲ್ಲ. ನಾನು ಇವ್ನ ಹಿಂದೆ ನಿಂತ್ಕೊಂಡು ಅವ್ನ ಕೈ ಹಿಡ್ಕೊಂಡು ಮೇಲ್ ಬರಕ್ ನಮ್ಗೆ ಇಷ್ಟ ಇರಲ್ಲ. ಅವ್ರೇನಂದ್ರೆ ಇವ್ರಿಗೆ ಯಾರು ಫೇಮಸ್ ಆಯ್ತಿದಾರೋ, ಯಾರು ಚೆನ್ನಾಗಿ ಆಡ್ತಿರೋ ಗೇಮ್ ಅವ್ರ ಹಿಂದೆ ಹೋಗಿ ಅವ್ರು ಚೂರು ಮೇಲ್ ಬರೋಣ ಅಂತ ಪ್ರಯತ್ನ ಪಟ್ರು. ಬಟ್ ಈಗ ಫೈನಲ್ ಅಲ್ಲಿ ಅವ್ರ ಬುದ್ಧಿ ಎಲ್ರಿಗೂ ಗೊತ್ತಾಯ್ತು. ಜನ ವೋಟ್ ಮಾಡಿದ್ರು, ವೋಟ್ ಮಾಡಿಲ್ಲ, ಅವಳನ್ನ ಈಚೆಗೆ ಹಾಕಿದ್ರು. ಚಮಚ ಅನ್ನೋ ಹೆಸರನ್ನ ಪಟ್ಟಂದ ಕರೆಕ್ಟಾಗಿ ಕೊಟ್ಟಿದ್ದಾರೆ. ತನಿಷ್ ಅವರು ಹೆಲ್ಮೆಟ್ ಆಗಿರೋದು ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ಅವ್ರ ಗೇಮ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅವ್ರು ಎಲ್ಲಿ ವಾಯ್ಸ್ ಎಲ್ಲಿ ಎತ್ತಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ನನ್ಗೊಂದು ಬೇಜಾರ್ ಅಂದ್ರೆ ಬಿಗ್ ಬಾಸ್ ಕಡೆಯವರು ಈ ವೋಟ್ ಪ್ರಕಾರ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ ಅನ್ಕೋತೀನಿ. ಜಡ್ಜ್ ಪ್ರಕಾರ ಎಲಿಮಿನೇಟ್ ಮಾಡ್ತಾರೆ. ವೋಟು ತುಂಬಾನೇ ಜಾಸ್ತಿ ಬಂದಿರೋದು ತನಿಷ್ ಅವ್ರಿಗೂ ಬಂದಿರುತ್ತೆ. ಹೇಳ್ಬೇಕಂತಂದ್ರೆ ನಮ್ರತ ಅವ್ರಿಗೆ ವೋಟೇ ಬಂದಿರಲ್ಲ ಗುರು. ನೆಕ್ಸ್ಟ್ ಓದ್ಸಿ ಅಂದ್ರೆ ಒಂದು 50 ಡೇಸ್ ಆದ್ಮೇಲೆ ಅವ್ರಿಗೆ ವೋಟೇ ಬಂದಿರಲ್ಲ. ಅವ್ರನ್ನ ಯಾಕ್ರಿ ಫೈನಲ್ ಅವ್ರಿಗೂ ಇಡ್ಸ್ಕೊಂಡ್ರು. ಬೇರೆ ಕಂಟೆಸ್ಟೆಂಟ್ಸು ಇದ್ರು. ಮೈಕಲ್ ಏನ್ ಮಾಡಿದ್ರು, ಮೈಕಲ್ ಎಂತ ಘಟ ಆನೆ ಅಂದ್ರೆ ನಿಜವಾದ ಆನೆ. ಅವ್ರನ್ನ ಯಾಕೆ ಈಚೆ ಕಳ್ಸಿದ್ರು?